ನೋಡಿ ಯಾವ ಥರ ಇದೆ ಅಂತ. ಶೈನಿಂಗ್ ಆಗಿದೆ, ಗ್ಲಾಸಿ ಆಗಿದೆ, ತುಂಬ ಬಿಸಿ ಬಿಸಿ ಆಗಿದೆ. ಸೊ ನೋಡಿ ಸ್ನೇಹಿತರೆ, ಈ ಥರ ಒಂದು ಚಿಕನ್ ರೆಸಿಪಿನೇ ಇವತ್ತು ನಾನು ನಿಮಗೆ ಹೇಳ್ಕೊಡಕ್ಕಿದ್ದೀನಿ. ರೈಸ್ ಜೊತೆಲಿ, ಚಪಾತಿ ಜೊತೆಲಿ, ಪೂರಿ ಜೊತೆಲಿ, ಯಾವುದ್ರ ಜೊತೆಲಿ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು. ಸಿಂಪಲ್ ಆಗಿರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸ್ನೇಹಿತರೆ, ಈಗ ಈ ಚಿಕನ್ ಮಸಾಲಾಗೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ. ಫಸ್ಟು 1 ಇಂಚು ಚಕ್ಕೆ, ಒಂದು 4ರಿಂದ 5 ಲವಂಗ ತಗೊಳ್ಳಿ, ಆಮೇಲೆ 2 ಏಲಕ್ಕಿ ತಗೊಳ್ಳಿ ಸಿಪ್ಪೆ ಸಮೇತ ಹಾಕಿ, ಆಮೇಲೆ 1 ಇಂಚು ಶುಂಠಿ ತಗೊಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, 1 ಕಪ್ ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಒಂದು 7ರಿಂದ 10 ಹಸಿಮೆಣಸಿನ್ಕಾಯಿ ತಗೊಳ್ಳಿ, ಆಮೇಲೆ ಪೆಪ್ಪರ್ ಒಂದು ಸ್ವಲ್ಪ ತಗೊಳ್ಳಿ. ಇದಿಷ್ಟು ಹಾಕಿ ಒಂದು ಪೇಸ್ಟ್ನ ಮಾಡಬೇಕು. ಅದಾದಮೇಲೆ 3 ಟಮಾಟೆ ಹಣ್ಣು, ಅದರದ್ದು ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು 4ರಿಂದ 5 ಈರುಳ್ಳಿದು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಇದು 3/4 kg ಚಿಕನ್ಗೆ ಇಷ್ಟ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಮೇಲೆ ಯಾವ ಇಂಗ್ರೀಡಿಯೆಂಟ್ಸು ಇಲ್ಲ. ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಸ್ನೇಹಿತರೆ, ಫಸ್ಟು ಪೆಪ್ಪರ್ ಹಾಕೊಳ್ಳಿ ಮಿಕ್ಸಿ ಜಾರ್ಗೆ. ಆಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕೋಬೋದು, ಹಾಗೆ ಕೂಡ ಹಾಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ತೆಗೆದಿಟ್ಕೊಂಡಿರೋಂಥ ಚಕ್ಕೆ ಲವಂಗನ ಹಾಕಿ, ಚಕ್ಕೆ ಲವಂಗದ ಜೊತೆಲಿ ಬೆಳ್ಳುಳ್ಳಿ ಆದಮೇಲೆ ಶುಂಠಿ, ಇಷ್ಟಿನ ಮೊದಲು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು, ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಬನ್ನಿ ಪೇಸ್ಟ್ ಮಾಡೋಣ. ಸೊ ಸ್ನೇಹಿತರೆ, ಇವಾಗ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲದ್ರ ಪೇಸ್ಟು ರೆಡಿಯಾಗಿದೆ. ಸೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಬಟ್ ಟೊಮ್ಯಾಟೊ ಪೇಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ತರಿಯಾಗಿರಲಿ. ಆಮೇಲೆ ಈರುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ, ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ. ಬನ್ನಿ ಈ ಪೇಸ್ಟ್ನ ಯೂಸ್ ಮಾಡಿ ಇವಾಗ ಒಂದೊಳ್ಳೆ ಚಿಕನ್ ರೆಸಿಪಿ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಫಸ್ಟು ಹಾಕಬೇಕಾಗಿರೋದು 4 ಸ್ಪೂನ್ ಎಣ್ಣೆ. ಅದಾದಮೇಲೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಿ. ಎಣ್ಣೆ ಹಾಕಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಈರುಳ್ಳಿ ಪೇಸ್ಟ್ನ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡಿ ಎಣ್ಣೆಯಲ್ಲಿ ಈರುಳ್ಳಿ ಪೇಸ್ಟ್ನ. ಸೊ ಈ ಈರುಳ್ಳಿ ಪೇಸ್ಟ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಏನು ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಸೊ ಅದನ್ನು ಕೂಡ ಇವಾಗ ಹಾಕಿದ್ದೀವಿ. ಅದನ್ನೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಟೊಮ್ಯಾಟೊ ಪೇಸ್ಟ್ನ ಕೂಡ ಹಾಕಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಬಿಟ್ಟ ಮೇಲೆ ಈ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಸೊ ಫೈನಲಿ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ ಬನ್ನಿ. ಸೊ ನಾವು ಕ್ಲೀನ್ ಮಾಡ್ಕೊಂಡಿರೋಂಥ ಚಿಕನ್ನ 3/4 kg ಚಿಕನ್ಗಿದು 3/4 kg ಚಿಕನ್ ವಿತ್ ಗಿಝರ್ಡ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಈಗ ಈ ಚಿಕನ್ನ ಆ್ಯಡ್ ಮಾಡಿ ಈ ಮಸಾಲೆಯಲ್ಲಿ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೂ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಸ್ಮೆಲ್ಲು ಅರೋಮಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕಿ ಫೈನಲ್ ಆಗಿ ಒಂದು ಮಿಕ್ಸ್ ಮಾಡಿ. ಈಗ ಎಲ್ಲ ಮಿಶ್ರಣ ಮಾಡಿ ಎಲ್ಲ ಮಿಕ್ಸ್ ಮಾಡಾಗಿದೆ. ಇನ್ನೊಂದು 5 ನಿಮಿಷ ಕುಕ್ಕರ್ ಮುಚ್ಚಳ ಉಲ್ಟಾ ಮುಚ್ಚಿ ಹಾಗೆ ಒಂದು 5 ನಿಮಿಷ ಇದನ್ನ ಬೇಯಿಸಿ. ಯಾಕೆಂದ್ರೆ ಚಿಕನಲ್ಲಿರೋ ನೀರೆಲ್ಲ ಹಾಗೆ ರಿಲೀಸ್ ಆಗುತ್ತೆ. ಒಂದು 5 ನಿಮಿಷ ಹಾಗೆ ಬೇಯಿಸ್ಕೋಬೇಕು ಈಗ. ಸೊ ಸ್ನೇಹಿತರೆ, ಕುಕ್ಕರ್ ಮುಚ್ಚಳ ಉಲ್ಟಾ ಮುಚ್ಚಿ ಒಂದು 5 ನಿಮಿಷ ಬಿಡಿ ಅಂದಿದ್ನಲ್ಲ, ಇವಾಗ ಓಪನ್ ಮಾಡಿ ನೋಡೋಣ ಬನ್ನಿ. ವಾವ್, ನೋಡ್ತಾ ಇದ್ದೀರಾ ಹೇಗೆ ಬೆಂದಿದೆ ಇದು ಅಂತ. ಸೊ ಇನ್ನೊಂದು ಸೌಟ್ ಹಾಕಿ ಒಂದು ಸ್ವಲ್ಪ ಹಾಗೆ ತಿರುವಾಕಿ ಅದನ್ನ ಚಿಕನ್ನ ನೋಡಿ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದು. ಸೊ ಒಂದು ಚಿಕ್ಕ ಗ್ಲಾಸಲ್ಲಿ ಆ ಮಸಾಲೆದು ನೀರೇನಿದೆ ಅಲ್ಲ, ಅದೊಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಳ್ಳಿ ಇದಕ್ಕೆ. ಸೊ ಒಂದು ಸ್ವಲ್ಪ ಹಂಗೆ ರೊಟೇಟ್ ಮಾಡಿ ಸೌಟಲ್ಲಿ ನೋಡಿ ಯಾವ ಥರ ಬಂದಿದೆ ಇದು ಅಂತ. ವಾವ್. ಸೊ ಈಗ 5 ಮಿನಿಟ್ಸ್ ಆದಮೇಲೆ ಫೈನಲ್ ಆಗಿ ಕುಕ್ಕರ್ ಮುಚ್ಚೋಣ, ಮುಚ್ಚಿ ಒಂದು 2 ವಿಶಿಲ್ ಆಗೋ ತನಕ ಬಿಡಿ. ಆಮೇಲೆ ಕಂಪ್ಲೀಟ್ ಆಗಿ ಚಿಕನ್ ಗ್ರೀನ್ ಚಿಲ್ಲಿ ಮಸಾಲ ರೆಡಿ ಆಗೋಗುತ್ತೆ. ಬನ್ನಿ ಇವಾಗ ಒಂದು 2 ನಿಮಿಷ ವೆಯ್ಟ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಸ್ನೇಹಿತರೆ, ಫೈನಲ್ ಆಗಿ ನಮ್ಮ ಚಿಕನ್ ರೆಸಿಪಿ ರೆಡಿಯಾಗಿದೆ. ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂತ. ಸೊ ಈ ಚಿಕನ್ ರೆಸಿಪಿನ ಇವಾಗ ನೀವು ದೋಸೆ ಎಲ್ಲಾದರೂ ತಿನ್ಕೊಬೋದು, ಅಥವಾ ರೈಸ್ ಜೊತೆಲಾದರೂ ತಿನ್ಕೋಬೋದು, ಚಪಾತಿ ಪೂರಿ ಯಾವುದ್ರ ಜೊತೆಲಿ ಬೇಕಾದರೂ ತಿನ್ಕೋಬೋದು. ನೋಡಿ ಯಾವ ಥರ ಆಗಿದೆ ಇದು ಅಂತ. ಬನ್ನಿ ನಾವು ರೈಸ್ ಜೊತೆಲಿ ಹೇಗಿದೆ ಅಂತ ನೋಡುವ ತಿಂದು.
ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ. ನೋಡಿ, ಈ ಥರ ರುಚಿಯಾಗಿರೋವಂಥ ಚಿಕನ್ ರೆಸಿಪಿ ನೀವು ಮಾಡಿಕೊಂಡು ಈ ರೈಸ್ ಜೊತೆಲಿ ತಿನ್ಬೋದು. ನೋಡಿ, ಗ್ರೇವಿ ಇದೆ, ಥರ ಸೆಮಿ ಗ್ರೇವಿ ಸ್ಟೈಲಲ್ಲಿ ಮಾಡಿದ್ದೀನಿ. ಗ್ರೀನ್ ಮಸಾಲೆ ಹಾಕಿ ಚಿಲ್ಲಿ ಚಿಕನ್ ಮಸಾಲಾನ ಇವತ್ತು ನೀವು ಮಾಡ್ಕೊಂಡು ತಿನ್ಬೋದು. ರೈಸ್ಗೆ ಆಗಲಿ ಚಪಾತಿಗಾಗಲಿ ಯಾವುದಕ್ಕಾದ್ರೂ ಸರಿ. ಮತ್ತು ಲೆಗ್ ಪೀಸ್ ನೋಡಿ ಯಾವ ಥರ ಇದೆ ಅಂತ. ಲೆಗ್ ಪೀಸ್ ಸಮೇತ ಹಾಕಿ ನಾನು ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ, ಶೈನಿಂಗ್ ಆಗಿದೆ, ಗ್ಲಾಸಿ ಆಗಿದೆ. ಜ್ಯೂಸಿ. ಇದೇ ಥರ ಟೇಸ್ಟಿಯಾಗಿರೋ ಕಂಟೆಂಟ್ ಬೇಕು ಅಂದರೆ ನಮ್ಮ ಪೇಜ್ನ ಈಗಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.